ಲೋಕಸಭಾ ಸಂಸದರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ದೇಶದ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡುವಂತಹ ಬಹುದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ. ಈ ಒಂದು ಸಂದರ್ಭದಲ್ಲಿ ತಳಮಟ್ಟದಲ್ಲಿ ವಿಶೇಷವಾಗಿ ಜನಪ್ರತಿನಿಧಿಗಳನ್ನ ಮತದಾರ ಪ್ರಭು ಆಯ್ಕೆ ಮಾಡ್ತಾನೆ. ಆ ಜನಪ್ರತಿನಿಧಿ ಸಂಸದ ಆಗಿ ಕರೆಸ್ಕೊಳ್ತಾನೆ. ಆ ಸಂಸದರೆಲ್ಲರ ನಿರ್ಣಯದಲ್ಲಿ ದೇಶದ ಪ್ರಧಾನಿಯ ನಿರ್ಣಯ ಆಗತ್ತೆ. ಹಾಗಾಗಿ ಸಂಸದರ ಕೆಲಸ ಬಹಳ ಜವಾಬ್ದಾರಿಯುತ ಕೆಲಸ. ಹಾಗಾಗಿ ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ಈ ಲೋಕಸಭಾ ಚುನಾವಣೆಯನ್ನು ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ತಮ್ಮದೇ ಆದಂತಹ ಲೆಕ್ಕಾಚಾರಗಳನ್ನು ಹಾಕ್ತಾರೆ, ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಇದುವೇ ಲೋಕ ಲೆಕ್ಕಾಚಾರ. ಲೋಕಸಭಾ ಚುನಾವಣೆಗೆ ದಿನ ಸನ್ನಿಹಿತವಾಗ್ತಾ ಇದೆ. ದಿನಾಂಕ ಘೋಷಣೆಗೆ ಸಮಯ ಸಮೀಪಿಸ್ತಾ ಇರುವಾಗಲೇ ಕಲಬುರಗಿ ಮೀಸಲು ಕ್ಷೇತ್ರ ಅಂದಾಗ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ. ಹಾಗಾಗಿ ಲೋಕ ಲೆಕ್ಕಾಚಾರ ಅಂದಾಗ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಸದ್ಯದ ಕುತೂಹಲ. ನಿಧಾನಕ್ಕೆ ಕಾವೇರ್ತಾ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರ. ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಖಾಡಕ್ಕಿಳಿತಾರ ಅನ್ನೋದು ಸದ್ಯದ ಪ್ರಶ್ನೆ. ಕೈನಿಂದ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅಖಾಡಕ್ಕಿಳಿತಾರ, ಲೋಕಸಭೆ ಸ್ಪರ್ಧೆ ಮಾಡ್ತಾರ ಅನ್ನೋದು ಮತ್ತೊಂದು ಪ್ರಶ್ನೆ. ಹಾಲಿ ಬಿಜೆಪಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮತ್ತೆ ಸ್ಪರ್ಧೆ ಮಾಡ್ತಾರ? ಹೈಕಮಾಂಡ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ? ಕಾದು ನೋಡಬೇಕು. ಎರಡನೇ ಬಾರಿಗೆ ಕಮಲವನ್ನ ಅರಳಿಸಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್. ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತಾ? ಕಾದು ನೋಡಬೇಕು. ಇದೆಲ್ಲದರ ನಡುವೆ ಜಿಲ್ಲೆಯಲ್ಲಿ ಬಡ ರಾಜಕೀಯ ಅನ್ನೋದು ಕೂಡ ಹೆಚ್ಚಾಗಿದೆ. ಈ ರಾಜಕೀಯದಲ್ಲಿ ಬೆಂದಂತಹ ಬಿಜೆಪಿಯ ಪರಿಸ್ಥಿತಿ ಏನಿದೆ ಅದು ಕೊಂಚ ವಿಭಿನ್ನವಾಗಿದೆ. ಲಿಂಗಾಯತ, ಎಸ್ಸಿ, ಕೋಲಿ ಕಬ್ಬಲಿಗ ಮತದಾರರೇ ಇಲ್ಲಿ ನಿರ್ಣಾಯಕ ಆಗಿರುವುದರಿಂದಾಗಿ ಈ ಲೋಕ ಲೆಕ್ಕಾಚಾರ ಕಲಬುರಗಿ ಕ್ಷೇತ್ರದಲ್ಲಿ ಏನಾಗಬಹುದು ಅನ್ನೋದು ಸದ್ಯದ ಪ್ರಶ್ನೆ. ಖರ್ಗೆ ಸ್ಪರ್ಧೆಯಿಂದ ಮಲ್ಲಿಕಾರ್ಜುನ ಖರ್ಗೆಯೇ ಒಂದು ಪಕ್ಷ ಸ್ಪರ್ಧೆ ಮಾಡಿದ್ರೆ ಕಲಬುರಗಿ ಸಂಸತ್ ಕ್ಷೇತ್ರ ಹೈ ವೋಲ್ಟೇಜ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಗ್ರೌಂಡ್ ರಿಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಕಾರ್ಯಕರ್ತರು ಏನು ಹೇಳ್ತಾರೆ, ಬೆಂಬಲಿಗರ ಅಭಿಪ್ರಾಯ ಏನಿದೆ. ಹಾಗಾಗಿ ನಮ್ಮ ಪ್ರತಿನಿಧಿ ಸಿದ್ದು ಸಾತೆಹಾಳ್ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಬಿಸಿಲು ನಾಡು, ಶರಣರ ಮತ್ತು ಸೂಫಿ ಸಂತರ ಬೀಡು, ತೊಗರಿ ಕಣಜ ಮತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ, ಯಾರು ಕಣಕ್ಕಿಳಿತಾರೆ, ಯಾರು ಕಣಕ್ಕಿಳಿದ್ರೆ ಇಲ್ಲಿ ಗೆಲ್ತಾರೆ, ಯಾರು ಸೋಲ್ತಾರೆ ಅಂತಕ್ಕಂಥ ಚರ್ಚೆ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಈ ನೆಲೆಯಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈಗಿನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ರು. ಆದ್ರೆ ಈಗ ಚಿತ್ರಣ ಬೇರೆನೇ ಇದೆ. ಬಹಳ ಮುಖ್ಯವಾಗಿ ಕಲಬುರಗಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಮೊದಲಿಗೆ ನೆನಪಾಗುವುದು ಮಲ್ಲಿಕಾರ್ಜುನ ಖರ್ಗೆ. ಜೊತೆಗೆ ಈ ಬಾರಿ ವಿಶೇಷವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯೇ ಕಣಕ್ಕಿಳಿತಾರ ಅಥವಾ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಕಣಕ್ಕಿಳಿಸ್ತಾರ ಅನ್ನುವಂತಹ ಪ್ರಶ್ನೆಯ ನಡುವೆ ಬಿಜೆಪಿಯಲ್ಲಿ ಯಾವ ರೀತಿ ಫೈಟ್ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಮತದಾರರು ಅಂದಾಗ ಲಿಂಗಾಯತ, ಎಸ್ಸಿ, ಕೋಲಿ ಕಬ್ಬಲಿಗ ನಿರ್ಣಾಯಕವಾಗಿದೆ. ಅಂತಿಮವಾಗಿ ನಿರ್ಣಯ ಅಂದಾಗ ಅದು ಜನಸಾಮಾನ್ಯರದ್ದೇ ಆಗಿರುತ್ತೆ. ಮತದಾರ ಪ್ರಭು ಯಾರಿಗೆ ಮಣೆ ಹಾಕ್ತಾನೆ, ಯಾರನ್ನ ಜನಪ್ರತಿನಿಧಿ ಅಂತ ಗುರುತಿಸ್ತಾನೆ ಅನ್ನೋದೇ ಸದ್ಯದ ಕುತೂಹಲ ಆಗಿರುವಂಥದ್ದು. ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಜನಾಭಿಪ್ರಾಯ ಏನಿದೆ ಬನ್ನಿ ನೋಡೋಣ. ಭಾರತದ ವಿಶ್ವಕ್ಕೆ ಗುರು ಆಗಬೇಕು, ಈ ದೇಶದ
ಸಾವಿರಾರು ವರ್ಷಗಳ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರ ಮತ್ತೊಮ್ಮೆ ಜಗದಗಲ ಹರಡಿಸಿದಂಥ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋಂಥದ್ದು ಇಡೀ ಭಾರತದ ಜನತೆಯ ಕನಸು. ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆಯ್ಕೆಯಾಗಿ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೊಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಪ್ರಧಾನಮಂತ್ರಿಯವರ ಆಶಯಗಳನ್ನು, ಕನಸುಗಳನ್ನು ಮತ್ತು ಜನಹಿತ ಚಿಂತನೆಗಳನ್ನು ಸಕಾರಗೊಳಿಸುವಲ್ಲಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವ್ರು ಏನು ಡಿಸಿಷನ್ ತೋತಾರೆ ಅದಕ್ಕೆ ನಾವೆಲ್ಲರೂ ಬದ್ಧ. ಹೈಕಮಾಂಡ್ ಅವರೇ ಇರೋದ್ರಿಂದ ಯಾರಿಗೆ ಕೊಟ್ಟರೂ ಕೂಡ ಕಲಬುರಗಿ ಜಿಲ್ಲೆಯಿಂದ ಕಾಂಗ್ರೆಸ್ ಜೆಂಡಾ ಹಾರೋದು ಶತಸಿದ್ಧ, ಖಚಿತ. ಅದೇ ರೀತಿಯಾಗಿ ಕೇಸಿಂದ ಏನು ಈ ಒಂದು ಇಂಡಿಯಾ ಒಕ್ಕೂಟದ ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ. ಅದಕ್ಕೆ ಎಲ್ಲ ಅವರು ಖಾಲಿ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಪೂರಾ ಭಾರತ ದೇಶದಲ್ಲೇ ಕಾಂಗ್ರೆಸ್ ಮತ್ತು ಇಂಡಿಯಾ ಅಲಯನ್ಸ್ ಪಕ್ಷಗಳನ್ನು ಗೆಲ್ಸ್ಕೊಂತಾರಂಥ ಜವಾಬ್ದಾರಿ ಖರ್ಗೆ ಸಾಹೇಬರಿಗೆ ಇದೆ. ಅದಕ್ಕೋಸ್ಕರ ಅವ್ರು ಏನೇ ಡಿಸಿಷನ್ ತೊಂದರೆ ಎಲ್ಲರೂ ಬದ್ಧರಿತ್ತು. ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಈ ಟೈಮ್ ಲೋಕಸಭೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಮಾಡಿಸೋದು ಶತಸಿದ್ಧ. ವಿಶೇಷವಾಗಿ ಟೆಕ್ಸ್ಟೈಲ್ ಪಾರ್ಕ್, ದುಡಿಯುವ ಕೈಗಳಿಗೆ ಉದ್ಯೋಗ ನೀಡಬೇಕು, ನಿರುದ್ಯೋಗ ನಿವಾರಣೆ ಆಗಬೇಕು, ಈ ನೆಲದಲ್ಲಿ ಯುವಕರು ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತೇಳಿ ಟೆಕ್ಸ್ಟೈಲ್ ಪಾರ್ಕು, ವಿಶೇಷವಾಗಿ ಭಾರತ್ ಮಾಲಾ ರಸ್ತೆ, 6 ಪಥಗಳ ರಸ್ತೆ, ಹೀಗೆ ಅನೇಕ ಯೋಜನೆಗಳು ಕಲಬುರಗಿಗೆ ತಂದು ಕಲಬುರಗಿಯ ಚಿತ್ರಣವನ್ನು ಬದಲಾವಣೆ ಮಾಡಿದ್ದಾರೆ. ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಲಾಗಿರುವಂಥ ಕಲಬುರಗಿಯಲ್ಲಿ ವಿಜಯದ ಪತಾಕೆ ಹಾರಿಸೋದು ಶತಸತ್ಯ. ಇಲ್ಲ, ನಮ್ದೆಲ್ಲರದು ಆಸೆ ಇದೆ, ಜನರದು ಆಸೆ ಇದೆ. ಯಾಕಂದ್ರೆ ಅಭಿವೃದ್ಧಿ ದೇವರಂದ್ರೂ ತಪ್ಪಲ್ಲಾರ್ದಂತ ಖರ್ಗೆ ಸಾಹೇಬರು. ಬಟ್ ಅವ್ರಿಗೆ ಜವಾಬ್ದಾರಿ ಭಾಳಷ್ಟಿದೆ. ಅದಕ್ಕೆ ಅವ್ರೇನು ಡಿಸಿಷನ್ ತೋತಾರ ಗೊತ್ತಿಲ್ಲ. ಬಟ್ ಇಷ್ಟು ಮಾತ್ರ ಹೇಳ್ತೀನಿ, ಅವ್ರು ಇಲ್ಲ ಅವ್ರ ಹೆಸರು ಬರ್ಬೋದು ಸರ್, ಅದು ಇಲ್ಲ ಹೇಳ್ತಾ ಇಲ್ಲ ಅಥವಾ ಡಿಲೇನೂ ಮಾಡೋದಿಲ್ಲ. ಯಾರಿಗೇ ಕೊಟ್ಟಿರಲಿ, ಯಾರೇ ಅಭ್ಯರ್ಥಿ ಆಗಿರಲಿ, ಕಾಂಗ್ರೆಸ್ ಪಕ್ಷ ಗೆದ್ದ ಮಾತ್ರ ಶತಸಿದ್ಧ ಕಲಬುರಗಿ ಜಿಲ್ಲೆಯಿಂದ. ಈ ಬಾರಿ ಕೂಡ ಹೋದ ಬಾರಿ ಸ್ವಲ್ಪ ಮತಗಳಿಂದ ಪರಾಭವಗೊಂಡಿದ್ದಕ್ಕೆ ಈ ಭಾಗದ ಜನರು ಪಶ್ಚಾತ್ತಾಪ ಪಡುವಂತಾಗಿದೆ, ಅವರಿಗೆ ಸೋಲಿಸಿ ಪಶ್ಚಾತ್ತಾಪ ಪಡುವಂತಾಗಿದೆ. ಚುನಾವಣೆ ಯಾವಾಗ ಬರ್ತದೆ, ಯಾವಾಗ ಖರ್ಗೆ ಸಾಹೇಬರನ್ನು ಗೆಲ್ಲಿಸಬೇಕು, ಲೋಕಸಭೆಗೆ ಯಾವಾಗ ಕಳಿಸಬೇಕು ಅಂತೇಳಿ ಕಾತುರದಿಂದ ಕಾಯುತ್ತಿದ್ದಾರೆ. ಅದಕ್ಕಾಗಿ ಖರ್ಗೆ ಸಾಹೇಬರೇ ನಿಲ್ಲುವುದು ನಿಶ್ಚಿತ ಅಂತೇಳಿ ನಮ್ಮ ಅಭಿಪ್ರಾಯ. ಭಾರತದ ವಿಶ್ವಕ್ಕೆ ಗುರು ಆಗಬೇಕು. ಕಲಬುರಗಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಹಾಲಿ ಸಂಸದರು ಯಾರು, ಅವರಿಗೆ ಸಮೀಪದ ಪ್ರತಿಸ್ಪರ್ಧಿ ಯಾರು, ಅವರ ಸಾಧನೆ ಏನು, ಇದೆಲ್ಲವನ್ನು ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ಲೋಕಸಭಾ ಕಲಬುರಗಿ ಅಖಾಡ ಅಂದ ಸಂದರ್ಭದಲ್ಲಿ ಅಭ್ಯರ್ಥಿ ಆಯ್ಕೆಯ ಕುರಿತಂತೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ರೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಆದರೆ ಈ ಬಾರಿ ಹಾಲಿ ಸಂಸದರು ಅಂದಾಗ ಉಮೇಶ್ ಜಾಧವ್ ಅವರ ಸಾಧನೆ ಏನು, ಅವರ ಸಮೀಪದ ಪ್ರತಿಸ್ಪರ್ಧಿ ಯಾರು, ಮುಂದಿನ ಈ ಲೋಕಸಭಾ ಚುನಾವಣೆಗೆ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಲಭ್ಯವಾಯಿತು ಅನ್ನೋದಾದರೆ ಯಾವ ರೀತಿ ಎದುರಿಸ್ತಾರೆ, ಅವರ ಇದುವರೆಗಿನ ಸಾಧನೆಯನ್ನು ಜನಸಾಮಾನ್ಯರು ಹೇಗೆ ಪರಿಗಣಿಸ್ತಾರೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡಿ, ಕ್ಷೇತ್ರ ಕಲಬುರಗಿ ಸಂಸದರು ಡಾಕ್ಟರ್ ಉಮೇಶ್ ಜಾಧವ್ ಪಡೆದಂತಹ ಮತಗಳು 6,20,192. ಸಮೀಪದ ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷದಿಂದ. ಅಸೆಂಬ್ಲಿ ಕ್ಷೇತ್ರಗಳ ಸಂಖ್ಯೆ ಕಲಬುರಗಿ ಅಂದಾಗ 8. ಒಟ್ಟು ಚಲಾವಣೆಯಾದಂತಹ ಮತಗಳು 11,89,361. ಈ ಬಾರಿ ಇಲ್ಲೇನಾದರೂ ಎಐಸಿಸಿ ಅಧ್ಯಕ್ಷರೇ ಕಣಕ್ಕಿಳಿದ್ರೆ ಆಗುವಂತಹ ಪರಿಣಾಮಗಳು ಭಿನ್ನವಾಗಿರ್ತವೆ. ಯಾಕಂದರೆ ಬಣ ರಾಜಕೀಯ ಅನ್ನೋದ್ರಲ್ಲಿ ಬೆಂದು ಹೋಗ್ತಾ ಇದೆ ಬಿಜೆಪಿ. ಇದರ ಪ್ಲಸ್ನ ಕಾಂಗ್ರೆಸ್ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಕಲಬುರಗಿ ಕ್ಷೇತ್ರ ಅಂದಾಗ ಈ ಕ್ಷಣಕ್ಕೂ ಒಂದು ಕುತೂಹಲ ಮತ್ತು ಪ್ರಶ್ನೆ ಇದ್ದೇ ಇದೆ. ಇದೆಲ್ಲದರ ನಡುವೆ ಸಂಸದರ ಸಾಧನೆ ಏನು, ಸಂಸದರ ಸಾಧನೆಯ ಆಧಾರದಲ್ಲಿ ಜನಸಾಮಾನ್ಯರು ಮುಂದಿನ ಬಾರಿಗೂ ಕೂಡ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, 2ನೇ ಬಾರಿಗೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಅನ್ನೋದೇ ಸಂಸದರ ಸಾಧನೆಯಾಗಿದೆ. ಅಂದರೆ ಸತತವಾಗಿ ಗೆಲುವನ್ನ ಪಡೆದುಕೊಂಡಿರೋದು. ಕಲಾಪಗಳಲ್ಲಿ ಹೆಚ್ಚು ಪ್ರಶ್ನೆ ಕೇಳಿದ ಸಂಸದರು ಉಮೇಶ್ ಜಾಧವ್. ಹೆಚ್ಚು ಪ್ರಶ್ನೆ ಕೇಳಿದ ರಾಜ್ಯದ ಸಂಸದರಲ್ಲಿ 2ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಭಾರತ ಮಾಲಾ ಯೋಜನೆಯ ಹೆದ್ದಾರಿ, ಗಾಣಗಾಪುರ ರೈಲ್ವೆ ಸ್ಟೇಷನ್ ವಿಸ್ತರಣೆ, ಜೊತೆಗೆ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ 6 ಕೋಟಿ ಅನುದಾನ, ಕಲಬುರಗಿ ರಿಂಗ್ ರಸ್ತೆ ಸರ್ವಿಸ್ ರಸ್ತೆಗೆ 16 ಕೋಟಿಯನ್ನು ತಂದಿದ್ದಾರೆ. ಸಿಎನ್ಜಿ ಪೈಪ್ಲೈನ್ಗೆ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ವಾಡಿ ರೈಲು ನಿಲ್ದಾಣ ಆಧುನೀಕರಣಕ್ಕೆ 30 ಕೋಟಿಯನ್ನು ವಿನಿಯೋಗಿಸಿದ್ದಾರೆ. ಮೆಗಾ ಜವಳಿ ಪಾರ್ಕ್ 100% ಅನುದಾನದ ಬಳಕೆ ಮಾಡಿಕೊಂಡಿರುವುದು
ಸಂಸದರ ಸಾಧನೆಯಾಗಿದೆ. ಇದನ್ನ ಜನಸಾಮಾನ್ಯ ಹೇಗೆ ಪರಿಗಣಿಸ್ತಾನೆ ಮತ್ತು ಸಂಸದರ ಸಾಧನೆ ಅನ್ನೋದು ಜನಸಾಮಾನ್ಯರಿಗೆ ತಲುಪಿದೆಯಾ? ತಳಮಟ್ಟದಲ್ಲಿ ಪ್ರತಿಯೊಬ್ಬರೂ ಇದರ ಫಲವನ್ನು ಪಡ್ಕೊಂಡಿದ್ದಾರೆ. ಯಾಕೆ ಉಮೇಶ್ ಜಾಧವ್ ಅವರನ್ನೇ ಮುಂದಿನ ದಿನಗಳಲ್ಲಿ ಸಂಸದರಾಗಿ ಆಯ್ಕೆ ಮಾಡಬೇಕು ಅನ್ನೋದು ಈ ಸಾಧನೆಗಳ ಆಧಾರದಲ್ಲೇ. ಹಾಗಾಗಿ ನೋಡಬೇಕು, ಬಿಜೆಪಿ ಹೈಕಮಾಂಡ್ ಒಂದು ಪಕ್ಷ ಉಮೇಶ್ ಜಾಧವ್ಗೆ ಟಿಕೆಟ್ ಅನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಏನೆಲ್ಲ ಪರಿಣಾಮಗಳಾಗ್ತವೆ ಅಂತ. ಎರಡು ಅವಧಿಯಲ್ಲಿ ಡಾಕ್ಟರ್ ಉಮೇಶ್ ಯಾದವ್ ಕಂಗೊಳಿಸಿದ್ದಾರೆ. ಜನಸಾಮಾನ್ಯರವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇನ್ನು ಸಾಧನೆ ಕೂಡ ಅಪಾರ. ಅವುಗಳ ಲಿಸ್ಟನ್ನು ಕೂಡ ನಾವು ನೋಡಿದ್ದೀವಿ. ಸಂಪೂರ್ಣವಾಗಿ ಸಂಸದರ ಸಾಧನೆ ಅಂದಾಗ ನಮ್ಮ ಪ್ರತಿನಿಧಿ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಈಗಿನ ಸಂಸದರ ಉಮೇಶ್ ಜಾಧವ್ ಅವ್ರನ್ನ ತಗೊಂಡ್ರೆ ಬಹುತೇಕ ಕೆಲವೊಂದು ಕೆಲಸಗಳಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತು ಕಲಬುರಗಿ ಜನರಲ್ಲಿ ಒಂದಿಷ್ಟು ಅಸಮಾಧಾನ ಇರತಕ್ಕಂಥದ್ದು ಸಹಜವಾಗಿದೆ. ಜೊತೆಗೆ ಅವರೊಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಏನು ಭಾರತ್ ಮಾಲಾ ರಾಷ್ಟ್ರೀಯ ಹೆದ್ದಾರಿ ಆಗಿರ್ತಕ್ಕಂಥದ್ದು, ಅದ್ರ ಜೊತೆ ಕೆಲವೊಂದು ಟ್ರೈನ್ಗಳನ್ನ ಹೊಸದಾಗಿ ಬಿಡಿಸಿರ್ತಕ್ಕಂಥದ್ದು, ಜೊತೆಗೆ ಏನು ಪ್ರಮುಖವಾಗಿ ಏನು ಟೆಕ್ಸ್ಟೈಲ್ ಪಾರ್ಕ್ ಇದೆ ಅದನ್ನ ತರಲಿಕ್ಕೆ ಶ್ರಮ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ಇನ್ನೂ ಅದು ಜನರ ಕೈಗೆ ಎಟಕಿಲ್ಲ, ಬಂದಿಲ್ಲ. ಅದರ ಫಲವನ್ನು ಉಣ್ಬೇಕಾದ್ರೆ ಇನ್ನು ಸಾಕಷ್ಟು ಸಮಯ ಬೇಕಾಗುತ್ತೆ ಅಂತಕ್ಕಂಥದ್ದಿದೆ. ಜೊತೆಗೆ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು, ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಸಚಿವರಾದಂತಹ ಸಂದರ್ಭದಲ್ಲಿ ಕಲಬುರಗಿಗೆ ರೈಲ್ವೆ ವಿಭಾಗೀಯ ಕೇಂದ್ರವನ್ನು ಮಂಜೂರು ಮಾಡಿದ್ರು. ಆದ್ರೆ ಅದು ಯಾವುದೇ ರೀತಿಯಲ್ಲಿ ಬಿಜೆಪಿ ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇನ್ನು ಸಂಸದರಾದಂತ ಉಮೇಶ್ ಜಾಧವ್ ಅವರು ಸಂಸದ ಆದ್ಮೇಲೆ ಅದಕ್ಕೆ ಒಂದು ಕವಡೆ ಕಾಸಿನ ಕಿಮ್ಮತ್ತು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗಿನ ಎರಡನೇ ಅವಧಿಯಲ್ಲಿ ಬಿಜೆಪಿ ಕಂಗೊಳಿಸಿದೆ. ಲೋಕಸಭೆಯಲ್ಲಿ ಜನಸಾಮಾನ್ಯರು ಅವರನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಪ್ಲಸ್ ಮತ್ತು ಮೈನಸ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳೇನು ಬಿಜೆಪಿ ಅಂದಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಜೆಪಿ ಅಂದಾಗ ಒಂದಷ್ಟು ಪ್ಲಸ್ಗಳನ್ನು ನೋಡೋಣ. ಪ್ರಧಾನಿ ಮೋದಿ ಅಭಿವೃದ್ಧಿ ಕಾರ್ಯಗಳು. ಸಂಸದರ ಅಥವಾ ಲೋಕಸಭೆಯ ಚುನಾವಣೆ ಅಂದಾಗ ಮೋದಿ ಅನ್ನೋದೇ ಇಲ್ಲಿ ಪ್ರಮುಖ ಅಸ್ತ್ರ. ಹಾಗಾಗಿ ಮೋದಿ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಿರ್ಣಾಯಕ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವುದು ಮತ್ತೊಂದು ವಿಚಾರ. ಹಿಂದೂಗಳ ಭಾವನೆ ಕೆರಳಿಸ್ತಾ ಇದೆ ಕಾಂಗ್ರೆಸ್ ಕೆಲವೊಂದು ನಡೆಗಳ ಮೂಲಕ, ಅದು ಕೂಡ ಬಿಜೆಪಿಗೆ ಪ್ಲಸ್ ಆಗಬಹುದು. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ. ಅಂದರೆ ಕ್ಷೇತ್ರಗಳಿಗೆ ಅನುದಾನ ಅನ್ನೋದನ್ನ ಕೊಡುವಲ್ಲಿ ಕರ್ನಾಟಕ ಕಾಂಗ್ರೆಸ್ ವಿಫಲ ಆಗ್ತಾ ಇದೆ. ಹಿರಿಯ ಶಾಸಕರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಸಚಿವರು ಅಂತ ಹೇಳಿ. ಅಂದ್ರೆ ಪಕ್ಷ ಯಾವುದೇ ಇರಲಿ, ಕ್ಷೇತ್ರದ ವಿಚಾರದಲ್ಲಿ ಹಿರಿಯ ಶಾಸಕರೊಬ್ಬರು ಬಂದು ಪ್ರಸ್ತುತ ಯಾರು ಆಡಳಿತ ಮಾಡ್ತಿದ್ದಾರೆ ಆ ಸಚಿವರ ಜೊತೆ ಮಾತುಕತೆ ನಡೆಸಿದ್ರೆ ಬೆಲೆ ಕೊಡದ, ಗೌರವ ಕೊಡದ ಹಲವಾರು ಘಟನೆಗಳು ಕೂಡ ಬಿಜೆಪಿಗೆ ಪ್ಲಸ್ ಆಗಬಹುದು. ಕೇಂದ್ರೀಯ ವಿವಿಯಲ್ಲಿ ಸರಸ್ವತಿ ಪೂಜೆಗೆ ಅಡ್ಡಿ. ಬಹಳ ವೈರಲ್ ಆಯಿತು ಇದು ಸಾಮಾಜಿಕ ಜಾಲತಾಣದಲ್ಲಿ. ಶಾರದಾ ಅಥವಾ ಗಣಪತಿ ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯಾ ಅಧಿದೇವತೆಗಳು ಅಂತ ಕರಿತೀವಿ. ಕಲಬುರಗಿ ವಿವಿಯಲ್ಲಿ ಶಾರದಾ ಪೂಜೆ, ಸರಸ್ವತಿ ಪೂಜೆ ಮಾಡುವಾಗ ವಿದ್ಯಾರ್ಥಿಗಳು ಅಡ್ಡಿಪಡಿಸಿದ್ದು ಕೂಡ ಬಿಜೆಪಿಗೆ ಇಲ್ಲಿ ಪ್ಲಸ್ ಆಗ್ಬೋದು. ಯಾವುದೇ ಘಟನೆ ನಡೆದರೂ ಕೂಡ ಅದು ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತೆ. ಅದರ ಪ್ಲಸ್ ಅಂಡ್ ಮೈನಸ್ ಅನ್ನು ಅದೇ ರಾಜಕೀಯ ಪಕ್ಷಗಳು ಅನುಭವಿಸಬೇಕಾಗತ್ತೆ. ಇನ್ನು ಬಿಜೆಪಿಯ ಮೈನಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕಲಬುರಗಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಿನ್ನಡೆಯನ್ನ ಮಾಡಿದೆ. ಅಂದ್ರೆ ಸಕಾಲಕ್ಕೆ ಸರಿಯಾದಂತಹ ಅನುದಾನವನ್ನ ಒದಗಿಸದೇ ಇರುವಂತದ್ದು. ರೈಲ್ವೆ ವಿಭಾಗೀಯ ಕಚೇರಿಗೆ 1,000 ರೂಪಾಯಿ ಅನುದಾನ. ಹಾಗೆಯೇ ಕಲಬುರಗಿ ಜಿಲ್ಲೆಯ ಮತದಾರರಿಗೆ ಅವಮಾನ ಅನ್ನುವಂಥದ್ದು ಕೂಡ ಬಿಜೆಪಿಗೆ ಮೈನಸ್ ಆಗುತ್ತೆ. ಘೋಷಿತ ಹೊಸ ಮಾರ್ಗದಲ್ಲಿ ಓಡದ ಸಂಚಾರ ಘೋಷಣೆ ಮಾಡಿಬಿಡ್ತಾರೆ, ಆದರೆ ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗೋದಿಲ್ಲ ಅಂತ ಒಂದು ಹಲವಾರು ಬೆಳವಣಿಗೆಗಳು ಕಲಬುರಗಿ ಕ್ಷೇತ್ರದಲ್ಲಾಗಿದೆ. ಬೆಂಗಳೂರಿಗೆ ಹೋಗೋದಕ್ಕೆ ರೈಲ್ವೆ ಸೀಟುಗಳ ಕೊರತೆ. ಬೆಂಗಳೂರು ಅಂದಾಗ ಕರ್ನಾಟಕದಾದ್ಯಂತ ಇರ್ಬೋದು, ಭಾರತದಾದ್ಯಂತ ಸಂಚರಿಸುವವರ ಸಂಖ್ಯೆ ಹೆಚ್ಚು. ರೈಲ್ವೆ ಸೀಟುಗಳ ಕೊರತೆ ಇರೋದ್ರಿಂದಾಗಿ ಕಲಬುರಗಿಯಿಂದ ಯಾರಾದರೂ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕಷ್ಟ ಸಾಧ್ಯ. ಜವಳಿ ಪಾರ್ಕ್ ಕೇವಲ ಘೋಷಣೆಗೆ ಸೀಮಿತವಾಗಿದೆ. ಘೋಷಣೆಗಳಲ್ಲೇ ಉಳ್ಕೊಂಡ್ರೆ ಇದು ಕೂಡ ಡೆಫಿನೆಟ್ಲಿ ಬಿಜೆಪಿಗೆ ಮೈನಸ್ ಆಗುತ್ತೆ. ಇನ್ನು ಕ್ಷೇತ್ರದ ಮತದಾರರೊಂದಿಗೆ ಸಂಪರ್ಕ ಕಡಿತವಾಗಿರುವಂಥದ್ದು ಇದು ಬಹಳ ಮುಖ್ಯ. ಸಂಸದರು ಅಂದ ಸಂದರ್ಭದಲ್ಲಿ ನಿತ್ಯ ನಿರಂತರವಾಗಿ ಜನಸಾಮಾನ್ಯರ ಜೊತೆ ಸಂಪರ್ಕದಲ್ಲಿರಬೇಕು. ಅದರ ಪ್ರಮಾಣ ಕಡಿಮೆ ಇರೋದು ಕೂಡ ಬಿಜೆಪಿಗೆ ಮೈನಸ್ ಆಗಬಹುದು. ಬೇಡಿಕೆಯಾಗಿ ಉಳಿದುಕೊಂಡಿದೆ ನಗರದ ಬೈಪಾಸ್ ರಸ್ತೆ. ಇದು ಬಹಳ ಮುಖ್ಯ. ಮೂಲಭೂತವಾಗಿ ಇರುವಂತಹ ಸೌಲಭ್ಯಗಳಲ್ಲಿ ನೀರು, ಗಾಳಿ ಹೇಗೆ ಬೇಕೋ
ಆಹಾರ ಅನ್ನೋದು ಹೇಗೆ ಬೇಕೋ, ಒಂದು ಊರಿನಿಂದ ಮತ್ತೊಂದು ಊರಿಗೆ ತಮ್ಮ ಕೆಲಸದ ನಿಮಿತ್ತ ಓಡಾಡೋದಕ್ಕೆ ರಸ್ತೆ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಬೈಪಾಸ್ ರಸ್ತೆ ಅಂದ ಸಂದರ್ಭದಲ್ಲಿ ಬೇಡಿಕೆಯಾಗಿ ಉಳ್ಕೊಂಡಿದೆ. ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಗುಂಪುಗಾರಿಕೆ ಇದೆ. ಇದು ಮೋಸ್ಟ್ ಆಫ್ ದ ಟೈಮ್ ಮೈನಸ್ ಆಗುತ್ತೆ. ಸೊ ಇದು ಕೂಡ ಪ್ರಮುಖ ಕಾರಣ ಆಗಬಹುದು. ಲೋಕಸಭಾ ಚುನಾವಣೆಯ ಬಿಜೆಪಿ ಮುಂದಿನ ನಡೆಯ ಕುರಿತಂತೆ, ಮುಂದಿನ ಬೆಳವಣಿಗೆ ಕುರಿತಂತೆ ಕಾರ್ಯಕರ್ತರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಭಾರತೀಯ ಜನತಾ ಪಕ್ಷ ಅತ್ಯಂತ ಶಿಸ್ತಿನ ಪಕ್ಷ, ಆಮೇಲೆ ಕಾರ್ಯಕರ್ತರನ್ನ ಒಂದು ಪರಿವಾರದ ರೀತಿಯಿಂದ ನೋಡಿಕೊಂಡಂಥ ಪಕ್ಷ. ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಅಭ್ಯರ್ಥಿ ಆಗ್ತಾರೆ, ಅವರೇ ಮತ್ತು ಗೆಲುವು ಕೂಡ ಖಚಿತವಾಗ್ತದೆ. ಉಮೇಶ್ ಜಾಧವ್ರನ್ನ ಗೆಲ್ಲಿಸುವ ಮೂಲಕವಾಗಿ ಕೇಂದ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ಮೋದಿಜಿಯವರ ಅಭಿವೃದ್ಧಿ ಪರ್ವವನ್ನು ಈಗಾಗಲೇ ಮುಗಿತ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಕಲಬುರಗಿಯಿಂದ ಆಯ್ಕೆಯಾಗಿರುವಂಥ ಸಂಸದರಂಥ ಉಮೇಶ್ ಜಾಧವ್ ಅವರು ಇನ್ನೂ ಬಹಳಷ್ಟು ಕೆಲಸಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು. ಆದರೆ ಸಮಯ ಅಭಾವನೋ ಅಥವಾ ಏನೋ ಕಾರಣ ಗೊತ್ತಿಲ್ಲ, ಆದರೂ ಕೂಡ ಇವತ್ತು ಚುನಾವಣೆ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ಎದುರಾಗ್ತಾ ಇದೆ. ಪಕ್ಷದ ಹೈಕಮಾಂಡು ಅವರನ್ನು ಟಿಕೆಟ್ ಕೊಡ್ತದೋ ಅಥವಾ ಹೊಸ ಮುಖಗಳಿಗೆ ಟಿಕೆಟ್ ಕೊಡ್ತೋ ಗೊತ್ತಿಲ್ಲ. ಆದರೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಯಾರನ್ನ ಅಭಿವೃದ್ಧಿಯ ಪರವಾಗಿ ಇವತ್ತು ಕಣದಲ್ಲಿ ನಿಲ್ಲಿಸಿದ್ರು ಕೂಡ ಮೋದಿಜಿಯವರು ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆಲ್ಲಬೇಕು, ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಂತೇಳಿ ಇವತ್ತು ಕಲಬುರಗಿಯಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಸಾಮಾನ್ಯ ಕಾರ್ಯಕರ್ತರು, ನನ್ನಂಥ ಕಾರ್ಯಕರ್ತರಿಗೂ ಕೂಡ ಟಿಕೆಟ್ ಕೊಡುವಂಥ ಒಂದು ಅವಕಾಶವನ್ನು ಎದ್ದು ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ಯಾರನ್ನ ಟಿಕೆಟ್ ಕೊಟ್ಟರು ಕೂಡ ಪಕ್ಷದ ಕಾರ್ಯಕರ್ತರು ಒಮ್ಮತದಿಂದ ಇವತ್ತು ಎಲ್ಲ ಶಾಸಕರು ಎಲ್ಲರೂ ಸೇರಿ ಅದನ್ನು ಗೆಲ್ಲಿಸುವ ಮೂಲಕವಾಗಿ ಇಷ್ಟೋ ತನಕ ಬಿಜೆಪಿಯ ಸಂಸದರ ಸಾಧನೆ ಏನು, ಪ್ಲಸ್ ಅಂಡ್ ಮೈನಸ್ ಏನು ನೋಡ್ತಾ ಹೋದ್ವಿ. ಮುಂದಿನ ಭಾಗದಲ್ಲಿ ಕಾಂಗ್ರೆಸ್ನ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳೇನು ಕೂಲಂಕುಷವಾಗಿ ನೋಡೋಣ. ಲೋಕಸಭಾ ಚುನಾವಣೆ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ಲಸ್ ಅಂಡ್ ಮೈನಸ್ ಏನು, ಈ ಬಾರಿ ಯಾವ ರೀತಿ ಪ್ರತಿಸ್ಪರ್ಧೆಯನ್ನು ಕೊಡಬಹುದು, ಇದನ್ನ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಂಗ್ರೆಸ್ನ ಪ್ಲಸ್ ಅಂದಾಗ ಡೆಫಿನೆಟ್ಲಿ ಕರ್ನಾಟಕದಾದ್ಯಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ತಳೆದಂತಹ ನಿಲುವು ನಿರ್ಧಾರ ಬಹಳ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂದಾಗ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಕೈ ಹಿಡಿದಿದೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಖರ್ಗೆ ಅವರು ಕೇಂದ್ರ ಸಚಿವರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಸಂವಿಧಾನ 371J ತಿದ್ದುಪಡಿಯಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅನ್ನುವಂಥದ್ದು, ಜೊತೆಗೆ ಆ ಸಾವಿರಾರು ಜನರಿಗೆ ಸರ್ಕಾರಿ ನೌಕರಿ ಲಭ್ಯವಾಗಿದೆ ಅನ್ನುವಂಥದ್ದು, ಕಲಬುರಗಿ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಅನ್ಯಾಯವಾಗಿದೆ ಅನ್ನುವಂಥದ್ದನ್ನು ತೋರುವ ಒಂದು ಪ್ರಯತ್ನ. ಇವೆಲ್ಲವೂ ಕೂಡ ಒಂದಷ್ಟು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು. ಒಟ್ಟು ಅಸೆಂಬ್ಲಿ ಕ್ಷೇತ್ರಗಳು ಇಲ್ಲಿ 6ರಲ್ಲಿ ಕಾಂಗ್ರೆಸ್ ಶಾಸಕರು. ಹಾಗಾಗಿ ನೋಡಬೇಕು ಕಾಂಗ್ರೆಸ್ಗೆ ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ಪರ್ಧೆ ಮಾಡ್ತಾರಾ, ಅವರ ಅಳಿಯ ರಾಧಾಕೃಷ್ಣ ಸ್ಪರ್ಧೆ ಮಾಡ್ತಾರಾ. ಈಗ 2 ಸಲ ಬಿಜೆಪಿಯನ್ನು ಜನ ಒಪ್ಕೊಂಡಿರೋದ್ರಿಂದಾಗಿ ಈ ಬಾರಿ ಏನಾಗಬಹುದು ಅನ್ನುವಂಥ ಸಹಜ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಓವರಾಲ್ ನಾನು ನೋಡೋದಾದರೆ ಕರ್ನಾಟಕದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಗ್ಯಾರಂಟಿಗಳು ತಲುಪ್ತಾ ಇದೆಯಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸರ್ವೆಗಳು ಆಗ್ತಾ ಇದೆ, ಸಮೀಕ್ಷೆಗಳಾಗ್ತಾ ಇದೆ. ಸೊ ಕಲಬುರಗಿ ಭಾಗ, ಉತ್ತರ ಕರ್ನಾಟಕ ಭಾಗ ಅಂದ ಸಂದರ್ಭದಲ್ಲಿ ಅಲ್ಲಿರುವ ಜನರನ್ನು ತಲುಪುವಂಥ ನಿಟ್ಟಿನಲ್ಲೂ ಕೂಡ ಗ್ಯಾರಂಟಿಗಳ ಕೆಲಸ ಮಾಡಿವೆ. ಡೆಫಿನೆಟ್ಲಿ ಇದು ಪ್ಲಸ್ ಆಗುವಂತಹ ಬಹುತೇಕ ಸಾಧ್ಯತೆಗಳಿದ್ದಾವೆ. ಬಟ್ ಇದು ಓಟಾಗಿ ಹೇಗೆ ಕನ್ವರ್ಟ್ ಆಗುತ್ತೆ, ಸಂಸದರ ಆಯ್ಕೆಗೆ ಇದು ಹೇಗೆ ಸಹಕಾರ ಮಾಡುತ್ತೆ ನೋಡಬೇಕು. ಇನ್ನು ಒಂದಷ್ಟು ಮೈನಸ್ ಇದ್ದಾವೆ, ಅವನು ಕೂಡ ನೋಡ್ತಾ ಹೋಗೋಣ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಹಿನ್ನಡೆ. ನೀವು ಗ್ಯಾರಂಟಿ ಕೊಟ್ಟರೆ ಸಾಕಾಗೋದಿಲ್ಲ. ಕಲಬುರಗಿ ಮತ್ತು ಉತ್ತರ ಕರ್ನಾಟಕ ಕ್ಷೇತ್ರಗಳು ಅಂದ ಸಂದರ್ಭದಲ್ಲಿ ಮೂಲಭೂತವಾಗಿ ಬೇಕಾದಂಥ ಕೆಲವೊಂದು ಸೌಲಭ್ಯಗಳ ಅನಿವಾರ್ಯತೆ, ಅವಶ್ಯಕತೆ ಅಲ್ಲ, ಅದು ಅನಿವಾರ್ಯತೆ. ಅಂಥ ಅನಿವಾರ್ಯತೆಗಳನ್ನು ಸರಿದೂಗಿಸುವಲ್ಲಿ ವಿಫಲವಾಗಿರೋದು ಮೈನಸ್ ಆಗುತ್ತೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳ 52,000 ಕೋಟಿ ಹಣ ಅಲ್ಲೇ ವಿನಿಯೋಗಿಸಿರೋದ್ರಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಶಾಸಕರಿಗೆ ಅನುದಾನ ಲಭ್ಯವಾಗ್ತಾ ಇಲ್ಲ. ಭ್ರಷ್ಟಾಚಾರ ಸಹಿಸಿ ಮೌನಕ್ಕೆ ಜಾರಿದ ಸರ್ಕಾರ. ಬಹಳಷ್ಟು ಟೀಕೆ ಟಿಪ್ಪಣಿಗಳು, ಭ್ರಷ್ಟಾಚಾರದ ನಿಮಿತ್ತ ಬಂದಿರುವಂತಹ ಆರೋಪಗಳಿಗೆ ಉತ್ತರವೇ ಕೊಡ್ತಾ ಇಲ್ಲ ಕರ್ನಾಟಕ ಕಾಂಗ್ರೆಸ್. ಹಾಗಾಗಿ ಇದು ಕೂಡ ಮೈನಸ್ ಆಗಬಹುದು. ಲಿಂಗಾಯತ ಶಾಸಕರಿಗೆ ದೊರಕದ ಸಚಿವ ಸ್ಥಾನ ಬಹಳ ಮುಖ್ಯ. ಇದು ಕೂಡ ಯಾಕಂತ ಹೇಳಿದ್ರೆ ಲೋಕಸಭಾ ಅಂದ ಸಂದರ್ಭದಲ್ಲಿ ಶಾಸಕರ ಆಯ್ಕೆಯ ಪ್ರಕ್ರಿಯೆ ರೀತಿ ಅಲ್ಲ, ದೇಶದ ಪ್ರಧಾನಿಯನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಆಗಿರೋದ್ರಿಂದಾಗಿ ತಳಮಟ್ಟದಲ್ಲಿ ವಿಶೇಷವಾಗಿ ಭಾರತದಲ್ಲಿ ಜಾತಿವಾರೇ ಇರೋದ್ರಿಂದಾಗಿ ಲಿಂಗಾಯತ ಶಾಸಕರಿಗೆ ಸಚಿವ ಸ್ಥಾನ ದೊರಕಿಲ್ಲ ಅನ್ನೋದು ಕೂಡ ಮೈನಸ್ ಆಗಬಹುದು. ಲಿಂಗಾಯತ ಅಧಿಕಾರಿಗಳಿಗೆ ಕಿರುಕುಳ ಆರೋಪ ಕೂಡ ಇಲ್ಲಿ ಮೈನಸ್ ಆಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಸಚಿವರ ವಿರುದ್ಧ
ಶಾಸಕರ ಅಸಮಾಧಾನ ಅನ್ನೋದು ಹೆಚ್ಚಿದೆ. ಅನುದಾನದ ವಿಚಾರವಾಗಿ ಓಪನ್ ಆಗಿ ಮಾತಾಡಿದ್ದಾರೆ ಬಹುತೇಕರು. ರಾಮ ಮಂದಿರ ನಿರ್ಮಾಣದಿಂದ ಮೋದಿ ಅಲೆ, ಕಾಂಗ್ರೆಸ್ ತನ್ನ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡಿತ್ತು, ಹೋಗೋದಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು. ಕಲಬುರಗಿ ಭಾಗ ಅಂದಾಗಲೂ ದೇಶದಾದ್ಯಂತ ಹಿಂದೂ ಸಮುದಾಯ ಇರೋದರಿಂದಾಗಿ ಕಾಂಗ್ರೆಸ್ನ ನಿಲುವನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಜನಸಾಮಾನ್ಯರು ಕೂಡ ಇಲ್ಲ. ಹಾಗಾಗಿ ಇದು ಮೈನಸ್ ಆಗಬಹುದು. ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಸಮರ್ಥವಾಗಿ ಎದುರಿಸಬೇಕು ಅಂತ ಹೇಳಿ ತನ್ನದೇ ಆದಂತಹ ಸ್ಟ್ರಾಟಜಿಗಳನ್ನು ಪ್ಲೇ ಮಾಡ್ತಾ ಇದೆ. ಆದರೆ ತಳಮಟ್ಟದಿಂದ ಕಾರ್ಯಕರ್ತರು ಇಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಅವರ ಅಭಿಪ್ರಾಯ ಏನಿದೆ ಅದು ಕೂಡ ಬಹಳ ಮುಖ್ಯ. ಬನ್ನಿ, ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳಿದ್ದಾರೆ ಈ ಲೋಕಸಭಾ ಚುನಾವಣೆ ಕುರಿತಂತೆ ನೋಡೋಣ. ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು, ದೊಡ್ಡ ದೊಡ್ಡ ಕಟ್ಟಡಗಳು ನೋಡ್ರಿ, ಯಾವುದೇ ರಸ್ತೆಗಳಾಗ್ಲಿ, ರಾಷ್ಟ್ರೀಯ ಹೆದ್ದಾರಿಗಳು ಏನು ಈಗ ಮಂತ್ರಾಲಯ ಮುಖಾಂತರ ಬೆಂಗಳೂರು ಹೋಗ್ಬೇಕಾದ್ರೆ 600 ಕಿಲೋಮೀಟರ್ ಅದ, ಈಗ 500 ಕಿಲೋಮೀಟರ್ ಆಗಪ್ಲೆ ಒಂದು ಮಂತ್ರಾಲಯ ಮುಖಾಂತರ ಹೋಗಪ್ಲೆ ಹೊಸದೊಂದು ರಾಷ್ಟ್ರೀಯ ಹೆದ್ದಾರಿ ಇದು ಮಾಡಿರು. ನೋಡಿದ್ರಲ್ಲ, ಕಾಂಗ್ರೆಸ್ ಮತ್ತು ಬಿಜೆಪಿ ಅಂದಾಗ ಡೆಫಿನೆಟ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ. ಇದೆಲ್ಲದರ ನಡುವೆ ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ, ಅಭ್ಯರ್ಥಿಗಳು ಯಾರಿರಬಹುದು ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಹೆಚ್ಚು. ಅದಿಲ್ಲ ಅಂದ ಸಂದರ್ಭದಲ್ಲಿ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದು ಪಕ್ಷ ಮಲ್ಲಿಕಾರ್ಜುನ ಖರ್ಗೆಯೋ ರಾಧಾಕೃಷ್ಣ ಲೋಕಸಭಾ ಚುನಾವಣೆ ನಿಮಿತ್ತ ಕಲಬುರಗಿಯಿಂದ ನಿಂತರೂ ಕೂಡ ಅವರಿಗೆ ಪ್ರತಿಸ್ಪರ್ಧಿ ಯಾರು? ಈಗಾಗಲೇ 2 ಬಾರಿ ಸಂಸದರಾಗಿ ಇರುವಂತಹ ಡಾಕ್ಟರ್ ಉಮೇಶ್ ಯಾದವ್ ಅವರು ಸ್ಪರ್ಧೆ ಮಾಡಬಹುದು. ಬಸವರಾಜ್ ಮತ್ತಿಮೂಡ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಜಯಶ್ರೀ ಮತ್ತಿಮೂಡ್ ಇವರ ಹೆಸರು ಕೂಡ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಬಟ್ ಸಂಸದರ ಕಾರ್ಯವೈಖರಿ ಸಾಧನೆ ಅನ್ನೋದರ ಮೇಲೆ ಬಿಜೆಪಿಯಲ್ಲಿ ಟಿಕೆಟ್ ನಿರ್ಧಾರವಾಗುತ್ತೆ. ಬಟ್ ಕಾಂಗ್ರೆಸ್ ನಾಯಕರ ವಿರುದ್ಧ ಯಾವ ರೀತಿ ಈ ಸಂಸದರು ಪ್ರತಿಸ್ಪರ್ಧೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಬಸವರಾಜ್ ಮತ್ತಿಮೂಡ್, ಜಯಶ್ರೀ ಮತ್ತಿಮೂಡ್ ಅನ್ನೋ ಸಂದರ್ಭದಲ್ಲಿ ರಾಧಾಕೃಷ್ಣ ಅವರೇ ನಿಂತುಕೊಂಡ್ರು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿಂತುಕೊಂಡ್ರು, ಹೇಗೆ ಪ್ರತಿಸ್ಪರ್ಧೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಆಗಲೇ ಹೇಳಿದಂತೆ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ, ರಾಧಾಕೃಷ್ಣ ಹೆಸರು ಚಾಲ್ತಿಯಲ್ಲಿದೆ. ಇತ್ತ ಕಡೆ ಉಮೇಶ್ ಜಾಧವ್ ಹೆಸರೇ ಬಹುತೇಕ ಚಾಲ್ತಿಯಲ್ಲಿರುವಂಥದ್ದು. ಹಾಗಾಗಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅಂದಾಗ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಏನಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಸಮಗ್ರವಾಗಿ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಂತ್ರೆ ಇಲ್ಲಿ 100% ಗೆಲ್ತಾರೆ ಅಂತಕ್ಕಂಥದ್ದು ಕೇಳ್ಬರ್ತಿದೆ. ಆದ್ರೆ ಅವರು AICC ಅಧ್ಯಕ್ಷರಾಗಿರೋದ್ರಿಂದ ಇಡೀ ದೇಶವನ್ನ ಸುತ್ತಿ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಮತ್ತು ಅವರು ಏನು INDA ಒಕ್ಕೂಟದ ಅಧ್ಯಕ್ಷರಾಗಿರೋದ್ರಿಂದ ಆ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತಕ್ಕಂಥ ಪ್ರಮುಖವಾದಂಥ ಜವಾಬ್ದಾರಿ ಅವ್ರ ಮೇಲಿದೆ. ಹೀಗಾಗಿ ಅವರು ಇಲ್ಲಿ ನಿಲ್ತಾರೆ ಇಲ್ಲ ಅಂತಕ್ಕಂಥ ಒಂದು ಚರ್ಚೆ ಹುಟ್ಟಾಗ್ತಿದೆ. ಜೊತೆಗೆ ಅವ್ರು ಇಲ್ಲದೆ ಹೋದ್ರೆ ಅವ್ರ ಅಳಿಯ ರಾಧಾಕೃಷ್ಣನ್ ಅವ್ರನ್ನ ಕಣಕ್ಕಿಳಿಸ್ತಾರೆ ಅಂತಕ್ಕಂಥ ಮಾತು ಕೇಳ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಮುಂದೆ ಕೇಂದ್ರಕ್ಕೆ ಹೋದ ನಂತರನು ಇವತ್ತೇನೋ ರೈಲ್ವೆ ಕೆಲಸಗಳು ಸಾಕಷ್ಟು ಅವ್ರು ಮಾಡಿದ್ದಾರೆ. ಇವತ್ತು ಯಶವಂತಪುರ, ಸೊಲ್ಲಾಪುರ, ಹಾಸನ್ ಎಕ್ಸ್ಪ್ರೆಸ್ ಆಗಿರ್ಬೋದು ಅಥವಾ ಹೈದರಾಬಾದ್, ಹುಬ್ಳಿ ಇರ್ಬೋದು, ಸಾಕಷ್ಟು ಇದು ರೈಲ್ವೆ ಬೋರ್ಡ್ ಡಿವಿಷನ್ ಆಫೀಸು ಸಹ ತಂದಿದ್ರು ಅವರು. ಈಗಿರ್ತಕ್ಕಂಥ ಜಾಧವ್ ಬಂದು ಅದಕ್ಕೆ ಇಟ್ಕೊಳ್ಳೋಕ್ಕೂ ಆಗಿಲ್ಲ ಅವ್ರಿಗೆ. ಜಾಧವ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರು, RK ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷದ ಅವರು ವರಿಷ್ಠ ನಾಯಕರು, ನಮ್ಮ ಹಿರಿಯ ನಾಯಕರು. RK ಸಾಹೇಬರು ಇಂಥವು ಎಷ್ಟೋ ಚುನಾವಣೆಗಳು ಎದುರಿಸ್ಯಾರ. ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲೆಕ್ಷನ್ ನಿಂತಿಲ್ಲ, ಅವರು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷದಿಂದ. RK ಸಾಹೇಬ್ರದು ಪಾತ್ರ ಬಹಳ ಮುಖ್ಯ ಅದ. ನಾವೆಲ್ಲ RK ಸಾಹೇಬರು ಆದೇಶದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಪಕ್ಷದಲ್ಲಿ ದುಡಿತಿರ್ತೀವಿ. RK ಸಾಹೇಬರು ಇಲ್ಲಿ ತನಕ ಬಹಳಷ್ಟು ಕಾಂಗ್ರೆಸ್ ಪಕ್ಷ ಕೊಡುಗೆ ಕೊಟ್ಟರ, ದುಡ್ದಾರ. ಅವ್ರಿಗೆ ಪಕ್ಷ ಟಿಕೆಟ್ ಕೊಟ್ಟರು ನಾವು ಬಹಳ ಹುಮ್ಮಸ್ಸಿನಿಂದ ಒಮ್ಮತದಿಂದ ಮಾಡ್ತೀವಿ. ಕಲಬುರಗಿ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕಣದಲ್ಲಿ ಇರ್ತಾರೆ ಅನ್ನೋದಾದರೆ ಫೈಟ್ ಅನ್ನೋದು ಡೆಫಿನೆಟ್ಲಿ ದೊಡ್ಡದು. ಆದರೆ ಅವರಿಗೆ ಬಹುದೊಡ್ಡ ಜವಾಬ್ದಾರಿಯನ್ನು ಕಾಂಗ್ರೆಸ್ ವಹಿಸಿದೆ. AICC ಅಧ್ಯಕ್ಷರವರು ಈ ಸಂದರ್ಭದಲ್ಲಿ ಯಾವ ನಿಲುವಿಗೆ ಬರ್ತಾರೆ ಅನ್ನೋದು ಈ ಕ್ಷಣದ ಕುತೂಹಲ. ನೋಡಿ, ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ, ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಇದು ಹೊಂದಿದ್ರೂ ಕೂಡ ಇಲ್ಲಿ ಮತಗಳು ನಿರ್ಣಾಯಕ ಆಗುವುದು ಜಾತಿವಾರೆ. ಅದರಲ್ಲಿ
ಸಂಶಯನೇ ಇಲ್ಲ. ಸೊ ಇಲ್ಲಿ ನಾವು ವಿಶೇಷವಾಗಿ ಲಿಂಗಾಯತ, SC, ಕೋಲಿ, ಕಬ್ಬಲಿಗ ಮತಗಳೇ ನಿರ್ಣಾಯಕವಾಗಿದ್ದಾವೆ. ಸೊ ಇದೆಲ್ಲದರ ಜೊತೆಗೆ ಬಹಳ ಸಮೀಪ ಇದೆ ಲೋಕಸಭಾ ಚುನಾವಣೆ ಅಂದಾಗ. ಯಾರು ಸ್ಪರ್ಧಿಗಳು ಕಣದಲ್ಲಿರ್ತಾರೆ, ಕಲಬುರಗಿ ಜನ ಯಾರನ್ನ ಆಯ್ಕೆ ಮಾಡಿ ಸಂಸದರಾಗಿ ನಿಲ್ಲಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು. ಒಟ್ಟಾರೆ ಕಲಬುರಗಿ ಲೋಕಸಭಾ ಚುನಾವಣೆ ಅಂದಾಗ ಈ ಕ್ಷಣಕ್ಕೂ ಕೂಡ ಅಭ್ಯರ್ಥಿ ಆಯ್ಕೆಯ ಕುರಿತಂತೆ ಖಂಡಿತ ಕುತೂಹಲ ಇದೆ, ಪ್ರಶ್ನೆಗಳಿದ್ದಾವೆ. BJPಯಲ್ಲಿ ಈಗಾಗಲೇ 2 ಬಾರಿ ಆಧಿಪತ್ಯವನ್ನು ಸಾಧಿಸಿರೋದರಿಂದಾಗಿ ಮುಂದಿನ ದಿನಗಳಲ್ಲಿ ಅವರ ಸಾಧನೆಯ ಆಧಾರದಲ್ಲಿ ಜನ ನಿರ್ಣಯ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ಪರ್ಧೆಗಿಳಿತಾರಾ ಅಥವಾ ಅವರ ಅಳಿಯನನ್ನು ಕಣಕ್ಕಿಳಿಸ್ತಾರಾ, ಇದು ಕೂಡ ಬಹಳ ಮುಖ್ಯ. ಹಾಗಾಗಿ ಟಫ್ ಫೈಟನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಸೊ ಹಾಗಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಕಲಬುರಗಿ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ಗಳು ನಿರ್ಧಾರ ಮಾಡಬೇಕು. ಸೊ ಅಭ್ಯರ್ಥಿಗಳ ಪಟ್ಟಿ ಬಂದ ನಂತರದ ಸಂದರ್ಭದಲ್ಲಿ ಕಲಬುರಗಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಲಿದೆ. ಅದೇನೇ ಇದ್ದರೂ ಕೂಡ ಬಹಳ ಮುಖ್ಯವಾಗಿ ಇದು ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂತಹ ಬಹುದೊಡ್ಡ ಗುರುತರವಾದಂತಹ ಜವಾಬ್ದಾರಿ. ನೀವು ನಿಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀರಿ, ಅವರು ಸಂಸದರು ಅಂತ ಕರೆಸ್ಕೊಳ್ತಾರೆ. ಆ ಸಂಸದರ ಮೂಲಕ ದೇಶದ ಪ್ರಧಾನಿಯ ಆಯ್ಕೆ ಆಗುತ್ತೆ. ನಿಮ್ಮ ಅಭಿವೃದ್ಧಿ, ನಿಮ್ಮ ಕುಟುಂಬದ ಅಭಿವೃದ್ಧಿ, ನಿಮ್ಮ ಜಿಲ್ಲೆಯ ಅಭಿವೃದ್ಧಿ, ನಿಮ್ಮ ರಾಜ್ಯದ ಅಭಿವೃದ್ಧಿ, ನಿಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಿಮಗಿರುವಂತಹ ಏಕೈಕ ಶಕ್ತಿ ಮತದಾನ. ನೀವು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಸೂಕ್ತ ನಾಯಕನನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೋಕಾಲೇಖಾಚಾರವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.